ಮತ್ತು KSRP ಪ್ಲಟೂನ್ಸು, ನಮ್ಮ QRTಸು, DR ಪ್ಲಟೂನ್ಸ್ ಎಲ್ಲ ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಒಂದು ಮುತುವರ್ಜಿ ವಹಿಸಿ ನಾವು ಕರೆಕ್ಟಾಗಿ ಒಂದು ನಾವು ಬಂದೋಬಸ್ತ ಮಾಡಬೇಕು, ಇದನ್ನು ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ಕೊಂಡು ತಯಾರು ಮಾಡ್ಕೊತಾ ಇದ್ದೇವೆ. ಇದ್ರ ಜೊತೆಗೆ VVIP ಸಹ ಸಾಕಷ್ಟು VVIP ಸಹ ಬರ್ತಾ ಇದ್ದಾರೆ. ಅದ್ರನ್ನು ಅರೇಂಜ್ಮೆಂಟ್ ಸಹ ಮಾಡಿಕೊಂಡು ಯಾವುದೇ ರೀತಿಯ ತೊಂದರೆ ಆಗದಂಗೆ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯ ನಡೆಯೋ ರೀತಿಯಲ್ಲಿ ನಾವು ಎಲ್ಲ ಪ್ರಿಪರೇಷನ್ನ ಸಹ ನಾವು ಮಾಡ್ಕೊತಾ ಇದ್ದೇವೆ. ಅದನ್ನು ನೋಡ್ತಾ ಇದ್ದೇವೆ. ಈಗ ಇಲ್ಲಿ ಹರದನಹಳ್ಳಿ ಹತ್ರ ಈ ಜಾಗಕ್ಕೆ ಹತ್ತಿರದಲ್ಲೇ ಒಂದು 2 ಹೆಲಿಪ್ಯಾಡ್ ಇದೆ, ಅದನ್ನು ನೋಡ್ತಾ ಇದ್ದೇವೆ. ಇದರ ನಂತರ ಇನ್ನು ಹೆಚ್ಚಿನದಾಗಿ ಅವಶ್ಯಕತೆ ಕಂಡು ಬಂದರೆ ನಮಗೆ ಹೊಳೆನರಸೀಪುರ ಟೌನ್ನಲ್ಲಿ 3 ಹೆಲಿಪ್ಯಾಡ್ಸ್ ಇದೆ ಜೂನಿಯರ್ ಕಾಲೇಜ್ ಗ್ರೌಂಡ್ ಪಕ್ಕದಲ್ಲಿ. ಅದನ್ನು ಸಹ ನಾವು ಪರಿಶೀಲನೆ ಮಾಡಿಕೊಂಡು ಯಾವ ಥರ ಅವಶ್ಯಕತೆ ಇದೆ ಅದ್ರ ತಕ್ಕನಾಗ ಅದನ್ನು ಉಪಯೋಗಿಸ್ಕೊತೇವೆ. ಇದ್ರ ಜೊತೆಗೆ ಸಾಕಷ್ಟು ಇವರು ಜನಗಳು ಇಲ್ಲಿ ಒಂದು ಅಂತಿಮ ದರ್ಶನ ತಗೊಳ್ಳಿಕ್ಕೆ ಈ ಫ್ಯೂನರಲ್ ಪ್ಲೇಸ್ ಇರ್ಬೋದು ಮತ್ತು ವಿವಿಂಗ್ ಪ್ಲೇಸ್ ಏನು ಹೊಳೆನರಸೀಪುರದಲ್ಲಿ ಬರೋದ್ರಿಂದ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಮತ್ತು ಟ್ರಾಫಿಕ್ ಅರೇಂಜ್ಮೆಂಟ್ ಸಹ ಹೆಚ್ಚಿನದಾಗಿ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ಸಹ ಹೆಚ್ಚಿನದಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ರಾತ್ರಿಯಿಂದ ನಮ್ಮ ಎಲ್ಲ ಅಧಿಕಾರಿಗಳು ಸಹ ಇಲ್ಲಿ ಈ ಜಾಗಗಳನ್ನ ವಿಸಿಟ್ ಮಾಡಿ ನೋಡ್ತಾ ಈ ಪ್ರಿಪರೇಷನ್ಸ್ನ ಮಾಡ್ಕೊತಾ ಇದ್ದೇವೆ. ಓವರ್ ಆಲ್ ಕರೆಕ್ಟಾಗಿ ಪ್ರಿಪರೇಷನ್ ಮಾಡ್ಕೊಂಡು ನಾವೆಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗೋದಂತೆ ನೋಡ್ಕೊತೇವೆ. ಹೌದು, ಸದ್ಯಕ್ಕೆ ಡೈವರ್ಷನ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೇವೆ. ಒಂದು ಆ ಹಿಂದೆ ಹಳ್ಳಿ ಮೈಸೂರು ಕಡೆಯಿಂದ, ಬೇರಿಯ ಕಡೆಯಿಂದ, ಮತ್ತೆ ಈ ಕಡೆ ಹಾಸನ್ ಚನ್ನಪಟ್ಟಣ ಸರ್ಕಲ್ಲು ಮತ್ತೆ ಆ ಥರ ಕೆಲವು ಪಾಯಿಂಟ್ಸ್ನ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಡೈವರ್ಷನ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಯಾಕೆಂದರೆ ಹೊಳೆನರಸೀಪುರ ಒಂದು ಇಂಪಾರ್ಟೆಂಟ್ ಹೈವೇ ಇರೋದ್ರಿಂದ ಈ ಫ್ಯೂನರಲ್ಗೆ ಬರುವಂಥವ್ರನ್ನ ಮಾತ್ರ ಅಲೋ ಮಾಡಿ ಆದಷ್ಟು ಟ್ರಕ್ಸು ಮತ್ತು ಏನು ಈ ಗೂಡ್ಸ್ ವೆಹಿಕಲ್ಸ್ ಇರೋದು ಅದನ್ನು ಡೈವರ್ಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಕನ್ವೀನಿಯಂಟ್ ಆಗುತ್ತೆ ಅಂತ ಎಲ್ಲ ರೀತಿಯಲ್ಲೂ ಮಾಡ್ಕೊತಾ ಇದ್ದೇವೆ. ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಡ್ರೈ ಡೇ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಯ್ತು ಆರ್ಡ್ರ್? ಓಕೆ, ಅದು ಆಗಿದೆ. ರೈಟ್, ಥ್ಯಾಂಕ್ ಯು. ಅದು TP ಬಂದ ಮೇಲೆ ಕನ್ಫರ್ಮ್ ಮಾಡ್ತೀವಿ, ಬರ್ಬೋದು. ಬಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಂದ ನಮಗೆ ಕನ್ಫರ್ಮೇಷನ್ ಬಂದ ಮೇಲೆ ತಮಗೆ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.